ಈ ಒಂದು ವಿಡಿಯೋದಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಹಾಭಾರತವನ್ನು ರಚಿಸಿದವರು ಯಾರು? ಮಹಾಭಾರತವನ್ನು ರಚಿಸಿದವರು ವೇದವ್ಯಾಸ. ಸರಿಯಾದ ಉತ್ತರ ಬಿ ವೇದವ್ಯಾಸ. ಪ್ರಶ್ನೆ ನಂಬರ್ 2, ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿವೆ? ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿವೆ. ಸರಿಯಾದ ಉತ್ತರ ಸಿ 18 ಪರ್ವಗಳಿವೆ. ಪ್ರಶ್ನೆ ನಂಬರ್ 3, ಪಾಂಡವರ ತಂದೆ ಯಾರು? ಪಾಂಡವರ ತಂದೆ ಪಾಂಡು. ಸರಿಯಾದ ಉತ್ತರ ಎ ಪಾಂಡು. ಪ್ರಶ್ನೆ ನಂಬರ್ 4, ಕೌರವರ ತಂದೆ ಯಾರು? ಕೌರವರ ತಂದೆ ಧೃತರಾಷ್ಟ್ರ. ಸರಿಯಾದ ಉತ್ತರ ಸಿ ಧೃತರಾಷ್ಟ್ರ. ಪ್ರಶ್ನೆ ನಂಬರ್ 5, ಪಾಂಡವರ ತಾಯಿ ಯಾರು? ಪಾಂಡವರ ತಾಯಿ ಕುಂತಿ. ಸರಿಯಾದ ಉತ್ತರ ಬಿ ಕುಂತಿ. ಪ್ರಶ್ನೆ ನಂಬರ್ 6, ಕೌರವರ ತಾಯಿ ಯಾರು? ಕೌರವರ ತಾಯಿ ಗಾಂಧಾರಿ. ಸರಿಯಾದ ಉತ್ತರ ಸಿ ಗಾಂಧಾರಿ. ಪ್ರಶ್ನೆ ನಂಬರ್ 7, ಪಾಂಡವರಲ್ಲಿ ಹಿರಿಯವನು ಯಾರು? ಪಾಂಡವರಲ್ಲಿ ಹಿರಿಯವನು ಯುಧಿಷ್ಠಿರ. ಸರಿಯಾದ ಉತ್ತರ ಡಿ ಯುಧಿಷ್ಠಿರ. ಪ್ರಶ್ನೆ ನಂಬರ್ 8, ಭೀಮನ ಆಯುಧ ಯಾವುದು? ಭೀಮನ ಆಯುಧ ಗದೆ. ಸರಿಯಾದ ಉತ್ತರ ಬಿ ಗದೆ. ಪ್ರಶ್ನೆ ನಂಬರ್ 9, ಅರ್ಜುನನ ಬಿಲ್ಲಿನ ಹೆಸರು? ಅರ್ಜುನನ ಬಿಲ್ಲಿನ ಹೆಸರು ಗಾಂಡೀವ. ಸರಿಯಾದ ಉತ್ತರ ಬಿ ಗಾಂಡೀವ. ಪ್ರಶ್ನೆ ನಂಬರ್ 10, ದ್ರೌಪದಿಯನ್ನು ಸ್ವಯಂವರದಲ್ಲಿ ಅರ್ಜುನನು ಯಾವ ರೂಪದಲ್ಲಿ ಭಾಗವಹಿಸಿದನು? ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ಬ್ರಾಹ್ಮಣನಾಗಿ ಭಾಗವಹಿಸಿದನು. ಸರಿಯಾದ ಉತ್ತರ ಬಿ ಬ್ರಾಹ್ಮಣನಾಗಿ ಭಾಗವಹಿಸಿದನು. ಪ್ರಶ್ನೆ ನಂಬರ್ 11, ಕೌರವರಲ್ಲಿ ಹಿರಿಯವನು ಯಾರು? ಕೌರವರಲ್ಲಿ ಹಿರಿಯವನು ದುರ್ಯೋಧನ. ಸರಿಯಾದ ಉತ್ತರ ಬಿ ದುರ್ಯೋಧನ. ಪ್ರಶ್ನೆ ನಂಬರ್ 12, ಕರ್ಣನ ತಂದೆ ಯಾರು? ಕರ್ಣನ ತಂದೆ ಸೂರ್ಯ. ಸರಿಯಾದ ಉತ್ತರ ಬಿ ಸೂರ್ಯ. ಪ್ರಶ್ನೆ ನಂಬರ್ 13, ಭೀಷ್ಮನ ಮೂಲ ಹೆಸರು? ಭೀಷ್ಮನ ಮೂಲ ಹೆಸರು ದೇವವ್ರತ. ಸರಿಯಾದ ಉತ್ತರ ಎ ದೇವವ್ರತ. ಪ್ರಶ್ನೆ ನಂಬರ್ 14, ದ್ರೌಪದಿಯ ತಂದೆ ಯಾರು? ದ್ರೌಪದಿಯ ತಂದೆ ದೃಪದ. ಸರಿಯಾದ ಉತ್ತರ ಎ ದೃಪದ. ಪ್ರಶ್ನೆ ನಂಬರ್ 15, ಪಾಂಡವರ ಅಜ್ಞಾತವಾಸ ಎಷ್ಟು ವರ್ಷ? ಪಾಂಡವರ ಅಜ್ಞಾತವಾಸ 13 ವರ್ಷ. ಸರಿಯಾದ ಉತ್ತರ ಡಿ 13 ವರ್ಷ. ಪ್ರಶ್ನೆ ನಂಬರ್ 16, ಅಜ್ಞಾತವಾಸವನ್ನು ಪಾಂಡವರು ಎಲ್ಲಿ ಕಳೆದರು? ಅಜ್ಞಾತವಾಸವನ್ನು ಪಾಂಡವರು ವಿರಾಟನಗರದಲ್ಲಿ ಕಳೆದರು. ಸರಿಯಾದ ಉತ್ತರ ಸಿ ವಿರಾಟನಗರ. ಪ್ರಶ್ನೆ ನಂಬರ್ 17, ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೆಯಿತು? ಕುರುಕ್ಷೇತ್ರ ಯುದ್ಧ 18 ದಿನಗಳು ನಡೆಯಿತು. ಸರಿಯಾದ ಉತ್ತರ ಸಿ 18 ದಿನಗಳು. ಪ್ರಶ್ನೆ ನಂಬರ್ 18, ಭಗವದ್ಗೀತೆಯನ್ನು ಯಾರಿಗೆ ಉಪದೇಶಿಸಲಾಯಿತು? ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶಿಸಲಾಯಿತು. ಸರಿಯಾದ ಉತ್ತರ ಸಿ ಅರ್ಜುನ. ಪ್ರಶ್ನೆ ನಂಬರ್ 19, ಭಗವದ್ಗೀತೆಯನ್ನು ಉಪದೇಶಿಸಿದವರು ಯಾರು? ಭಗವದ್ಗೀತೆಯನ್ನು ಉಪದೇಶಿಸಿದವರು ಕೃಷ್ಣ. ಸರಿಯಾದ ಉತ್ತರ ಸಿ ಕೃಷ್ಣ. ಪ್ರಶ್ನೆ ನಂಬರ್ 20, ಕೃಷ್ಣನ ಜನ್ಮಸ್ಥಳ ಯಾವುದು? ಕೃಷ್ಣನ ಜನ್ಮಸ್ಥಳ ಮಥುರಾ. ಸರಿಯಾದ ಉತ್ತರ ಬಿ ಮಥುರಾ. ಪ್ರಶ್ನೆ ನಂಬರ್ 21, ಕರ್ಣನ ಗುರು ಯಾರು? ಕರ್ಣನ ಗುರು ಪರಶುರಾಮ. ಸರಿಯಾದ ಉತ್ತರ ಸಿ ಪರಶುರಾಮ. ಪ್ರಶ್ನೆ ನಂಬರ್ 22, ಅಭಿಮನ್ಯುವಿನ ತಂದೆ ಯಾರು? ಅಭಿಮನ್ಯುವಿನ ತಂದೆ ಅರ್ಜುನ. ಸರಿಯಾದ ಉತ್ತರ ಬಿ ಅರ್ಜುನ. ಪ್ರಶ್ನೆ ನಂಬರ್ 23, ಅಭಿಮನ್ಯುವಿನ ತಾಯಿ ಯಾರು? ಅಭಿಮನ್ಯುವಿನ ತಾಯಿ ಸುಭದ್ರೆ. ಸರಿಯಾದ ಉತ್ತರ ಸಿ ಸುಭದ್ರೆ. ಪ್ರಶ್ನೆ ನಂಬರ್ 24, ಚಕ್ರವ್ಯೂಹದಲ್ಲಿ ವೀರಗತಿಯನ್ನಪ್ಪಿದವನು ಯಾರು? ಚಕ್ರವ್ಯೂಹದಲ್ಲಿ ವೀರಗತಿಯನ್ನಪ್ಪಿದವನು ಅಭಿಮನ್ಯು. ಸರಿಯಾದ ಉತ್ತರ ಸಿ ಅಭಿಮನ್ಯು. ಪ್ರಶ್ನೆ ನಂಬರ್ 25, ಪಾಂಡವರ ಗುರು ಯಾರು? ಪಾಂಡವರ ಗುರು ದ್ರೋಣಾಚಾರ್ಯ. ಸರಿಯಾದ ಉತ್ತರ ಬಿ ದ್ರೋಣಾಚಾರ್ಯರು ಪಾಂಡವರ ಗುರು ಆಗಿದ್ದರು. ಪ್ರಶ್ನೆ ನಂಬರ್ 26, ಕೌರವರ ಪರವಾಗಿ ಯುದ್ಧ ಮಾಡಿದ ಗುರು ಯಾರು?
ಕೌರವರ ಪರವಾಗಿ ಯುದ್ಧ ಮಾಡಿದ ಗುರು ದ್ರೋಣಾಚಾರ್ಯರು. ಸರಿಯಾದ ಉತ್ತರ ಎ. ದ್ರೋಣಾಚಾರ್ಯರು ಕೌರವರ ಪರವಾಗಿ ಯುದ್ಧ ಮಾಡಿದರು. ಪ್ರಶ್ನೆ ನಂಬರ್ 27. ಶಕುನಿ ಯಾರ ಮಾವ? ಶಕುನಿ ದುರ್ಯೋಧನನ ಮಾವ. ಸರಿಯಾದ ಉತ್ತರ ಬಿ. ದುರ್ಯೋಧನ. ಪ್ರಶ್ನೆ ನಂಬರ್ 28. ದ್ಯೂತ ಕ್ರೀಡೆಯಲ್ಲಿ ಪಾಂಡವರು ಏನು ಕಳೆದುಕೊಂಡರು? ದ್ಯೂತ ಕ್ರೀಡೆಯಲ್ಲಿ ಪಾಂಡವರು ಮೇಲಿನ ಎಲ್ಲವೂ ಕಳೆದುಕೊಂಡರು. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ರಾಜ್ಯವನ್ನ, ಧನ, ದ್ರೌಪದಿಯನ್ನ ಕಳೆದುಕೊಂಡರು. ಪ್ರಶ್ನೆ ನಂಬರ್ 29. ಮಹಾಭಾರತದ ಯುದ್ಧ ಭೂಮಿ. ಮಹಾಭಾರತದ ಯುದ್ಧ ಭೂಮಿಯನ್ನ ಕುರುಕ್ಷೇತ್ರ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಸಿ. ಕುರುಕ್ಷೇತ್ರ. ಪ್ರಶ್ನೆ ನಂಬರ್ 30. ಯುಧಿಷ್ಠಿರನು ಯಾವುದಕ್ಕೆ ಪ್ರಸಿದ್ಧ? ಯುಧಿಷ್ಠಿರನು ಧರ್ಮಕ್ಕೆ ಪ್ರಸಿದ್ಧ. ಸರಿಯಾದ ಉತ್ತರ ಸಿ. ಧರ್ಮ. ಪ್ರಶ್ನೆ ನಂಬರ್ 31. ನಕುಲನ ವಿಶೇಷತೆ. ನಕುಲನ ವಿಶೇಷತೆ ಸೌಂದರ್ಯ. ಸರಿಯಾದ ಉತ್ತರ ಬಿ. ಸೌಂದರ್ಯ. ಪ್ರಶ್ನೆ ನಂಬರ್ 32. ಸಹದೇವನ ವಿಶೇಷತೆ ಏನು? ಸಹದೇವನ ವಿಶೇಷತೆ ಜ್ಞಾನ. ಸರಿಯಾದ ಉತ್ತರ ಬಿ. ಜ್ಞಾನ. ಪ್ರಶ್ನೆ ನಂಬರ್ 33. ಘಟೋತ್ಕಚನ ತಂದೆ ಯಾರು? ಘಟೋತ್ಕಚನ ತಂದೆ ಭೀಮ. ಸರಿಯಾದ ಉತ್ತರ ಬಿ. ಭೀಮ. ಪ್ರಶ್ನೆ ನಂಬರ್ 34. ಭೀಷ್ಮನು ಯಾರ ಮಗ? ಭೀಷ್ಮನು ಶಾಂತು ಮಹಾರಾಜರ ಮಗ. ಸರಿಯಾದ ಉತ್ತರ ಬಿ. ಶಾಂತುವನ ಮಗ. ಪ್ರಶ್ನೆ ನಂಬರ್ 35. ಮಹಾಭಾರತದ ಮತ್ತೊಂದು ಹೆಸರು. ಮಹಾಭಾರತದ ಮತ್ತೊಂದು ಹೆಸರು ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ಮಹಾಭಾರತವನ್ನ ಜಯ ಭಾರತ ಮಹಾಕಾವ್ಯ ಎಂತಲೂ ಕರೆಯುತ್ತಾರೆ. ಪ್ರಶ್ನೆ ನಂಬರ್ 36. ಕೃಷ್ಣನ ಆಯುಧ ಯಾವುದು? ಕೃಷ್ಣನ ಆಯುಧ ಚಕ್ರ. ಸರಿಯಾದ ಉತ್ತರ ಎ. ಚಕ್ರ. ಪ್ರಶ್ನೆ ನಂಬರ್ 37. ದ್ರೌಪದಿಯನ್ನು ಅವಮಾನಿಸಿದವನು ಯಾರು? ದ್ರೌಪದಿಯನ್ನ ಅವಮಾನಿಸಿದವನು ದುಶ್ಯಾಸನ. ಸರಿಯಾದ ಉತ್ತರ ಬಿ. ದುಶ್ಯಾಸನ. ಪ್ರಶ್ನೆ ನಂಬರ್ 38. ವಿದುರ ಯಾರು? ವಿದುರನು ಮಂತ್ರಿಯಾಗಿದ್ದನು. ಸರಿಯಾದ ಉತ್ತರ ಸಿ. ಮಂತ್ರಿ. ಪ್ರಶ್ನೆ ನಂಬರ್ 39. ಮಹಾಭಾರತದ ಭಾಷೆ ಯಾವುದು? ಮಹಾಭಾರತದ ಭಾಷೆ ಸಂಸ್ಕೃತ. ಸರಿಯಾದ ಉತ್ತರ ಸಿ. ಸಂಸ್ಕೃತ. ಪ್ರಶ್ನೆ ನಂಬರ್ 40. ಪಾಂಡವರು ಸ್ಥಾಪಿಸಿದ ರಾಜಧಾನಿ. ಪಾಂಡವರು ಸ್ಥಾಪಿಸಿದ ರಾಜಧಾನಿ ಇಂದ್ರಪ್ರಸ್ಥ. ಸರಿಯಾದ ಉತ್ತರ ಬಿ. ಇಂದ್ರಪ್ರಸ್ಥ. ಪ್ರಶ್ನೆ ನಂಬರ್ 41. ದ್ರೋಣಾಚಾರ್ಯರ ಮಗ ಯಾರು? ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಸರಿಯಾದ ಉತ್ತರ ಎ. ಅಶ್ವತ್ಥಾಮ. ಪ್ರಶ್ನೆ ನಂಬರ್ 42. ಅಶ್ವತ್ಥಾಮನು ಯಾರನ್ನು ಹತ್ಯೆ ಮಾಡಿದನು? ಅಶ್ವತ್ಥಾಮನು ಪಾಂಡವರ ಮಕ್ಕಳನ್ನು ಹತ್ಯೆ ಮಾಡಿದನು. ಸರಿಯಾದ ಉತ್ತರ ಎ. ಪಾಂಡವರ ಮಕ್ಕಳನ್ನು. ಪ್ರಶ್ನೆ ನಂಬರ್ 43. ಯುದ್ಧದಲ್ಲಿ ಮೊದಲ ದಿನ ಸೇನಾಪತಿ ಯಾರು? ಯುದ್ಧದಲ್ಲಿ ಮೊದಲ ದಿನ ಸೇನಾಪತಿ ಭೀಷ್ಮರು. ಸರಿಯಾದ ಉತ್ತರ ಸಿ. ಭೀಷ್ಮ. ಪ್ರಶ್ನೆ ನಂಬರ್ 44. ಕರ್ಣನು ಯಾವ ದಿನ ಯುದ್ಧಕ್ಕೆ ಪ್ರವೇಶಿಸಿದನು? ಕರ್ಣನು 11ನೇ ದಿನ ಯುದ್ಧಕ್ಕೆ ಪ್ರವೇಶಿಸಿದನು. ಸರಿಯಾದ ಉತ್ತರ ಡಿ. 11. ಪ್ರಶ್ನೆ ನಂಬರ್ 45. ಭೀಷ್ಮನು ಹೇಗೆ ಮರಣಪ್ಪಿದನು? ಭೀಷ್ಮರು ಬಾಣಶಯನದಲ್ಲಿ ಮರಣವನ್ನ ಅಪ್ಪಿದರು. ಸರಿಯಾದ ಉತ್ತರ ಸಿ. ಬಾಣಶಯನದಲ್ಲಿ ಮರಣವನ್ನ ಅಪ್ಪಿದರು. ಪ್ರಶ್ನೆ ನಂಬರ್ 46. ಮಹಾಭಾರತದಲ್ಲಿ ನೀತಿಯ ಪ್ರತೀಕ ಯಾರು? ಮಹಾಭಾರತದಲ್ಲಿ ನೀತಿಯ ಪ್ರತೀಕ ಎಲ್ಲರೂ. ಕೃಷ್ಣನು, ವಿದುರ, ಯುಧಿಷ್ಠಿರ ಇವರು 3 ಜನ ನೀತಿಯ ಪ್ರತೀಕರಾಗಿದ್ದರು. ಸರಿಯಾದ ಉತ್ತರ ಡಿ. ಎಲ್ಲರೂ. ಪ್ರಶ್ನೆ ನಂಬರ್ 47. ಕೃಷ್ಣನು ಯಾವ ವಂಶಕ್ಕೆ ಸೇರಿದವನು? ಕೃಷ್ಣನು ಯಾದವ ವಂಶಕ್ಕೆ ಸೇರಿದ್ದನು. ಸರಿಯಾದ ಉತ್ತರ ಬಿ. ಯಾದವ. ಪ್ರಶ್ನೆ ನಂಬರ್ 48. ದ್ರೌಪದಿ ಎಷ್ಟು ಪತಿಯರ ಪತ್ನಿ? ದ್ರೌಪದಿ 5 ಜನ ಪತಿಯರ ಪತ್ನಿ. ಸರಿಯಾದ ಉತ್ತರ ಡಿ. 5 ಜನ. ಪ್ರಶ್ನೆ ನಂಬರ್ 49. ಮಹಾಭಾರತದ ಮುಖ್ಯ ಸಂದೇಶ. ಮಹಾಭಾರತದ ಮುಖ್ಯ ಸಂದೇಶ ಧರ್ಮದ ಜಯ. ಸರಿಯಾದ ಉತ್ತರ ಬಿ. ಧರ್ಮದ ಜಯ. ಪ್ರಶ್ನೆ ನಂಬರ್ 50. ಮಹಾಭಾರತವು ಯಾವ ಪ್ರಕಾರದ ಕಾವ್ಯ? ಮಹಾಭಾರತವು ಮಹಾಕಾವ್ಯ. ಸರಿಯಾದ ಉತ್ತರ ಸಿ. ಮಹಾಕಾವ್ಯ.
ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ.